ಶಿವಣ್ಣ ಅಂದರೆ ವಿಷ್ಣುವರ್ಧನ್ಗೆ ತುಂಬ ಇಷ್ಟ ಇತ್ತು ಅಂತ. ಅವ್ರಿಗೆ ತುಂಬ ಇಷ್ಟ ಅವಾಗಿಂದ. ಯಾಕಂದ್ರೆ ನಾವು ಅವರು ಅವಾಗಿಂದ ಫ್ರೆಂಡ್ಸ್. ನನಗೆ ವಿಷ್ಣು ಸರ್ ಚಿಕ್ಕ ವಯಸ್ಸಲ್ಲಿ ನನಗೆ ನಾಗರಾವ್ ಅದಕ್ಕೆ ಪ್ರಿವ್ಯೂಗೆ ಹೋಗಿದ್ದೆ ಸಫೇರ್ ಥಿಯೇಟ್ರಿಗೆ. ಅವಾಗ ಚಿಕ್ಕವನು ನಾನು, ಐ ಥಿಂಕ್ 12 ವರ್ಷ 13 ವರ್ಷ. ನಾನು ಇನ್ನೂ ಅಪ್ಪು ಹುಟ್ಟಿರಲಿಲ್ಲ. ಹೋಗಿದ್ದಾಗ ಪುಟನ ಕಣ್ಗರು ಬಂದಿದ್ರು, ಎಲ್ಲ ಬಂದೆ. ಅಪ್ಪಣ ನಮ್ಮ ಚಿಕ್ಕಪ್ಪರು ಇದ್ದಾರಲ್ಲ, ಪುಟನ ತುಂಬ ಕ್ಲೋಸ್ ಅವರು. ಬಂದೆ, ಅಪ್ಪಣ ತುಂಬ ಚೆನ್ನಾಗಿದೆ ಪಿಕ್ಚರು, ಭಾಳ ಚೆನ್ನಾಗಿ, ಹೀರೋ ಅಂತೂ ತುಂಬ ಹ್ಯಾಂಡ್ಸಮಾಗಿ ಕಾಣ್ತಾರೆ, ಈ ಪಿಕ್ಚರ್ ಸಖತ್ತ ಹೋಗುತ್ತೆ. ಅವಾಗ ಇವರಪ್ಪ ಡೈರೆಕ್ಟರ್ ಅಂತಂದರೆ ನಾನು ಪುಟ ಚೆನ್ನಾಗಿದೆ ಈ ಪಿಕ್ಚರ್ ನಿಮ್ಮದು, ಚೆನ್ನಾಗಿ ಸೂಪರ್ ಹಿಟ್ ಆಗಿದೆ ಪಿಕ್ಚರ್, ಆಲ್ ದಿ ಬೆಸ್ಟ್ ಅಂದ್ಬಿಟ್ಟು ಹೊಂಟೋದು. ಯಾರು ಬರೆದು ಅಂತ ಕೇಳಿದೆ, ನಮ್ಮ ದೊಡ್ಡ ಮಗ ಅಲ್ವಾ ಶಿವಣ್ಣನ ಇವನು ಹಿಂಗೆ ಮಾತಾಡ್ಬಿಟ್ಟು, ಅಯ್ಯೋ 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 ಇವ್ರ ಅಣ್ಣನೋ ಇವ್ರು ಇನ್ನೂ ಥರನೇ ಕೇಳೋದು ಪಿಕ್ಚರ್ ಹೆಂಗಿದೆ ಅಂತ. ಅಷ್ಟು ಸ್ಟ್ರೈಟಾಗಿ ಮುಖದ ನೋಡ್ದಂಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ತಿರ್ಗಾ ವಾಪಸ್ ಓಡಿ ಬಂದೆ. ಸರ್ ವಿಷ್ಣುವರ್ಧನ್ ಅವರಲ್ಲ, ಅವ್ರ ಹೆಸರು ಹೇಳ್ಬಿಡಿ, ನಂಗೆ ತುಂಬ ಇಷ್ಟ ಆಯಿತು ಅವ್ರು ಕಂಡ್ರೆ, ಭಾಳ ಪ್ರೀತಿ. ಅದಾದಮೇಲೆ ಅಪ್ಪಾಜಿ ಇದು ಮಾಡ್ದೆ, ಅಪ್ಪಣ್ಣವರು ಭೂತಯ್ಯನ ಮಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು. 100 ಡೇಸ್ ಫಂಕ್ಷನ್ ವಿಷ್ಣುವರ್ಧನ್ ಜೊತೆಲಿ ಎಲ್ಲ ಊರಿಗೂ ಟ್ರಾವೆಲ್ ಮಾಡಿದ್ದೀನಿ ನಾನು. ಐ ವಾಸ್ ಹೋಲ್ಡಿಂಗ್ ಇಸ್ ಹ್ಯಾಂಡ್. ಇದು ಗೊತ್ತೇ ಇರಲಿಲ್ಲ, ಇದು ನೀವು ಟ್ರಾವೆಲ್ ಮಾಡಿರೋದು. ಎಲ್ಲ ಊರಿಗೂ ಹೋಗಿದ್ದೆ. ಕೇಳ ಎಲ್ಲರಿಗೂ ಗೊತ್ತದು. ಐ ಟ್ರಾವೆಲ್ಡ್ ವಿತ್ ಹಿಮ್. ಅವ್ರು ನನ್ನ ಕಂಡ್ರೆ ಅಷ್ಟು ಪ್ರೀತಿ ಆನಂದ್ ಇರ್ಬೇಕಾದ್ರೆ ಯು ಗಿವನ್ ಮಿ ಒನ್ ವಾಚ್. ಆ ವಾಚ್ ಬಗ್ಗೆ ಕೇಳೋದಿತ್ತು ನಾನು. MGR ಅವ್ರು ಕೊಟ್ಟಿದ್ರು ಅವ್ರಿಗೆ, ಅವ್ರು ಆ ವಾಚ್ ನನಗೆ ಕೊಟ್ಟಿದ್ರು. ಅದು ಬೆಲೆನೇ ಕಟ್ಟಕ್ಕಾಗದೆ ಇರೋದು. ನೋ ಇಟ್ಸ್ ಆಲ್ ಸಿ ವಿ ವರ್ ಆಲ್ ಗುಡ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಆಗಿದ್ದಿದ್ದು. ಆ ವೈಬ್ ಬೇಕನ್ಸುತ್ತೆ. ಬೇಕು. ಇವಾಗ ವೈಬೇ ಇಲ್ಲ, ಬರೀ ಸ್ಕ್ಯಾಂಡಲ್ ಆಗೋಯ್ತು.